ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸುಳ್ಳು ಎಸ್ಸಿ/ಎಸ್ಟಿ ಜಾತಿ ಪ್ರಮಾಣ ಪತ್ರಗಳ ರದ್ದುಪಡಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘ. ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರೆ ಶರಣಬಸವೇಶ್ವರ ತರುಣ ಸಂಘದ 15ನೇ ವರ್ಷದ ಅನ್ನ ಸಂತರ್ಪಣೆ ಸೇವೆ. ಮಾರ್ಚ್ 10ರಂದು ಫರ್ತಾಬಾದ್ನಲ್ಲಿ ವಲಯ ಮಟ್ಟದ ವಿರಾಟ ಹಿಂದೂ ಸಮಾವೇಶ. ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿಯಲ್ಲಿ ಮಹಿಳೆಯರ ಫ್ಯಾಷನ್ ಶೋ ಮತ್ತು ಕ್ರೀಡಾ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತಕ್ಷಣ ರದ್ದುಪಡಿಸಿ ನೀಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಒಟ್ಟು 56ರಷ್ಟು ಮೀಸಲಾತಿಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವುದು ಮತ್ತು ರಾಜ್ಯದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ಮತ್ತು ನೀಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮೀಸಲಾತಿ ಯಾರ ಸ್ವತ್ತಲ್ಲ, ಅದು ಭಾರತದ ಸಂವಿಧಾನ ನೀಡಿರುವ ಸಂವಿಧಾನಬದ್ಧ ಹಕ್ಕು ಎಂದು ಸಾಮಾಜಿಕ ಕಾರ್ಯಕರ್ತರು ತಿಳಿಸಿದ್ದಾರೆ. ಯಾವುದೇ ಸಮಾಜವನ್ನು ಎಸ್ಸಿ ಅಥವಾ ಎಸ್ಟಿ ಪಟ್ಟಿಗೆ ಸೇರಿಸಲು ಸಂವಿಧಾನದ ಅನುಚ್ಛೇದ 341 ಮತ್ತು 342 ಪ್ರಕಾರ ನಿರ್ದಿಷ್ಟ ಮಾನದಂಡಗಳು ಇರಬೇಕು. ಆ ಮಾನದಂಡಗಳ ಆಧಾರದ ಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ರಾಜ್ಯ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಸರ್ಕಾರ ಕಾನೂನು ಮಾಡಿ ಅಂತಹ ಜಾತಿಗಳನ್ನು ಎಸ್ಸಿ ಹಾಗೂ ಎಸ್ಟಿ ಪಟ್ಟಿಗೆ ಸೇರಿಸುತ್ತದೆ. ಆದರೆ ಈ ನಿಯಮಗಳನ್ನು ಬಿಟ್ಟು ಕೆಲವರು ಸುಳ್ಳು ಆಧಾರಗಳ ಮೇಲೆ
ಎಸ್ಸಿ ಮತ್ತು ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಆರೋಪಿಸಿದರು. ಕೆಲವು ಅಧಿಕಾರಿಗಳು ಸರಿಯಾದ ಪರಿಶೀಲನೆ ಇಲ್ಲದ ಪ್ರಮಾಣ ಪತ್ರಗಳನ್ನು ನೀಡುತ್ತಿರುವುದರಿಂದ ನಿಜವಾಗಿಯೂ ತುಳಿತಕ್ಕೆ ಒಳಗಾದ ಸಮಾಜಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದುವರೆಗೆ ನೀಡಲಾದ ಸಾವಿರಾರು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದೆ. ಈ ಕುರಿತು ದಿನಾಂಕ 6/1/2026ರಂದು 4F ನಿಯಮದ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಆದರೆ ಇದುವರೆಗೆ ಯಾವುದೇ ಜಿಲ್ಲಾಧಿಕಾರಿಗಳು ಪರಿಣಾಮಕಾರಿ ಕ್ರಮ ಕೈಗೊಂಡಿರುವುದಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಆದ್ದರಿಂದ ತಕ್ಷಣವೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಸ್ಪಷ್ಟ ಸೂಚನೆ ನೀಡಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ರದ್ದುಪಡಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಿಸುವಲ್ಲಿ ವಿಫಲವಾಗುತ್ತಿರುವ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ನಿಜವಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ನ್ಯಾಯ ದೊರಕುವಂತೆ ಸರ್ಕಾರ ತಕ್ಷಣ ಕಾನೂನುಬದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇದು ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಎಸ್ ಉಗ್ರಪ್ಪ, ನಂದಕುಮಾರ್ ಮಾಲಿಪಾಟೀಲ್, ಎಂ ನರಸಿಂಹಯ್ಯ, ರಘುವೀರ್ ನಾಯಕ್, ಗುರುರಾಜ್ ಎಂಎಸ್, ಚನ್ನಬಸವ ಎಂ ಸೇರಿದಂತೆ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಒಂದು ಕಡೆ ಬೇಡ್ರ ಕಣ್ಣಪ್ಪ, ಇನ್ನೊಂದು ಕಡೆ ಏಕಲವ್ಯ, ಶಬರಿ, ಅಷ್ಟಾಕೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂಥವ್ರು ಯಾರಾದರೂ ಇದ್ದರೆ ಅದು ಅಲಗಲಿ ಬೇಡ್ರು ನಾಯಕ ಸಮಾಜದವರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ತೀವಿ. ಹಾಗೆ ಸುರಪುರದ ಪಾಳ್ಯಗಾರರು ಸಹ. ಸೊ ಈ ಇತಿಹಾಸ ಇರೋದನ್ನ, ಇತಿಹಾಸವನ್ನು ಕೆದಕಿದಾಗ ರೋಮಾಂಚನ ಆಗುತ್ತೆ. ಆದರೆ ಈ ವರ್ತಮಾನದಲ್ಲಿ ಇವತ್ತು ನೋಡಿದ್ರೆ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕಬೇಕಾಗಿರುವಂಥ ಮೀಸಲಾತಿ 19 ಏಪ್ರಿಲ್ 1991ರಲ್ಲಿ ಅಂದಿನ ಸರ್ಕಾರ, ಚಂದ್ರಶೇಖರ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ, ಸನ್ಮಾನ್ಯ ದೇವೇಗೌಡರು ಇನ್ನಿತರ ಸಹಕಾರದಿಂದ ಅವತ್ತು ನಮ್ಮ ಸಿನಾನ್ನೆಸ್ ನೇಮ್ಸನ್ನು ರಾಮಕೃಷ್ಣ ಹೆಗಡೆ ಅವರು 1984-85ರಲ್ಲಿ ರೆಕಮೆಂಡ್ ಮಾಡಿದ್ದನ್ನು ಚಂದ್ರಶೇಖರ್ ಅವರು ಸುಗ್ರೀವಾಜ್ಞೆಯ ಮೂಲಕ ಮಾಡಿದ್ರು. ಆಮೇಲೆ ಜುಲೈನಲ್ಲಿ 1991ರಲ್ಲಿ ಯಾವ ನರಸಿಂಹರಾಯರು ಇದನ್ನು ಕಾನೂನು ಮಾಡಿದ್ರು, ಅವತ್ತಿನಿಂದ <1% ಇದ್ದಂಥ ಜನಾಂಗ ಎಸ್ಟಿ 7%ಗೆ ಬಂದರೂ ಅದರ ಮೀಸಲಾತಿಯನ್ನು 7 ಮಾಡಲಿಲ್ಲ. ಅನೇಕ ಹೋರಾಟಗಳ ಸದನದ ಒಳಗಡೆ ಮತ್ತು ಹೊರಗಡೆ ಮಾಡಿದಂಥ ಹೋರಾಟಗಳ ಹಿನ್ನೆಲೆಯಲ್ಲಿ 2022ರಲ್ಲಿ ಎಸ್ಸಿಗಳಿಗೆ 15ರ ಬದಲು 17, ಎಸ್ಟಿಗಳಿಗೆ 3ರ ಬದಲು 7, ಹಾಗೆ OBCಗಳಿಗೆ 32% ಮೀಸಲಾತಿ, ಒಟ್ಟು 56% ಮೀಸಲಾತಿ ಮಾಡುವಂಥ ಕಾನೂನನ್ನು ಮಾಡಲಾಯಿತು. ಆ ಕಾನೂನಿಗೆ ರಾಜ್ಯದ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಕಾನೂನಿಗೆ ರಾಜ್ಯಪಾಲರ ಅಂಕಿತ ಆಗಿದೆ. ಆದರೆ ಅದನ್ನು ಇವತ್ತು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿರುವಂಥ ಸಂದರ್ಭದಲ್ಲಿ ಅದಕ್ಕೆ ತಡೆಯಾಜ್ಞೆ ಇದೆ. ಇದರ ಪರಿಣಾಮ ಇವತ್ತು ಮತ್ತೆ ನಾವು 3%ಗೆ, ಎಸ್ಸಿಗಳು 15%ಗೆ, OBCಗಳು 32%ಗೆ. ಸೊ ಇದರ ಜೊತೆಗೆ ನೋಡಿ, ಉದಾಹರಣೆಗೆ ಈಗ 56,000 ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಸರ್ಕಾರ ಹೇಳಿದ್ದಾರೆ. 7% ಅಂತ ಹೇಳಿದ್ರೆ ಸುಮಾರು 3,750 ಹುದ್ದೆಗಳು ಎಸ್ಟಿಗೆ ಸಿಗ್ತವೆ. 3% ಅಂದರೆ 1,600 ಸಿಗ್ತವೆ. ಎಸ್ಸಿಗಳಿಗೆ 8,500 ಎಸ್ಸಿಗಳಿಗೆ ಸಿಗ್ತವೆ. 17 ಆದರೆ, 15 ಆದರೆ 7,500 ಸಿಗ್ತವೆ. ಸೊ ಈ ರೀತಿಯ ಅನೇಕ ಅನ್ಯಾಯಗಳು ಆಗ್ತಾ ಇದ್ದಾವೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೀತಾ ಇದ್ದಾವೆ. ನಾನು ಅನೇಕ ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೇನೆ. ಯಾರೇ ಬೇಕಾದರೂ SC ಆಗಲಿ ST ಆಗಲಿ ನಮ್ಮದು ಅಭ್ಯಂತರ ಇಲ್ಲ.
ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಅರ್ಹತೆ ಇದೆ, SC ಆಗಲಿ ST ಆಗಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಕಾನೂನು ಬಾಹಿರವಾಗಿ ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಈ ಮೀಸಲಾತಿಯ ಪ್ರಮಾಣ ಏನಿದೆ 56%ನ್ನು 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ರಾಜ್ಯದಲ್ಲಿ ಆಗಬೇಕು. ಮತ್ತು ಆಲ್ ಪಾರ್ಟಿ ಡೆಲಿಗೇಷನನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು ಅಂಥೇಳಿ 2 ಮೆಮೊರಾಂಡಮನ್ನು DC ಅವರ ಮೂಲಕ ಒಂದು ಕೇಂದ್ರಕ್ಕೆ ಕಳಿಸುವಂಥದಕ್ಕೆ ರಾಜ್ಯಪಾಲರಿಗೆ ಅಡ್ರೆಸ್ ಮಾಡಿರುವಂಥ ಒಂದು ಮೆಮೊರಾಂಡಮನ್ನು, ಮತ್ತೊಂದು ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತಕ್ಕಂಥದಕ್ಕೆ DC ಅವರ ಮೂಲಕ ಮತ್ತೊಂದು ಮೆಮೊರಾಂಡಮನ್ನು, 2 ಮೆಮೊರಾಂಡಮನ್ನು ಈಗ ಕೊಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇಂದಿನ ಸರ್ಕಾರ ಏನು 56% ಮೀಸಲಾತಿ ಮಾಡಿತ್ತು, ಪರಿಶಿಷ್ಟ ಜಾತಿಗೆ 15ರಿಂದ 17 ಮತ್ತು ಪರಿಶಿಷ್ಟ ಪಂಗಡದವರಿಗೆ 3ರಿಂದ 7 ಮೀಸಲಾತಿ ಹೆಚ್ಚಳ ಮಾಡಿ ಒಂದು ಕಾನೂನುಬದ್ಧವಾದ ಒಂದು ಮೀಸಲಾತಿ ನೀಡಿತ್ತು. ಆದರೆ ಇವತ್ತಿನ ಸರ್ಕಾರ ಏನು ಮಾಡಿದೆ, ಅದು ಒಂದು ಮೀಸಲಾತಿ ಹೆಚ್ಚಳ ಮಾಡಿದ್ದು ರಕ್ಷಣೆ ಮಾಡುವ ಸಲುವಾಗಿ ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿತ್ತು. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮತ್ತು ಒತ್ತಡ ಹಾಕಿ, ಆದರೆ ಆ ಒಂದು ಶೆಡ್ಯೂಲ್ 9ಗೆ ಸೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತು. ಅದರಿಂದ ಇವತ್ತು ಆ ಒಂದು SC ST ಸಮುದಾಯಕ್ಕೆ ಭಾರಿ ದೊಡ್ಡ ಹೊಡೆತ ಬಿದ್ದಿದೆ. ನ್ಯಾಯಾಲಯದಲ್ಲಿ ಏನು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದರು ಅದಕ್ಕೆ ತಡೆಯಾಜ್ಞೆ ನೀಡ್ಯಾರ. ಆ ತಡೆಯಾಜ್ಞೆ ನೀಡಿದ ಆದೇಶ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ 56,432 ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ಳೋಕೆ ಅಧಿಸೂಚನೆ ಹೊರಡಿಸ್ರಿ ಅಂತೇಳಿ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡ್ಯಾರ. ಇದನ್ನು ನಾವು ತೀವ್ರವಾಗಿ ಉಗ್ರವಾಗಿ ಇವತ್ತು ಖಂಡಿಸಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮಾಜದಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ಕೂಡಲೇ ಶೆಡ್ಯೂಲ್ 9ಗೆ ಸೇರಿಸಿ ಮತ್ತು ಕಾನೂನುಬದ್ಧವಾಗಿ ಏನು ಮೀಸಲಾತಿ ಆದ ಆ ಮೀಸಲಾತಿ ಪ್ರಕಾರ ನಮಗೆ ಉದ್ಯೋಗ ಅಧಿಸೂಚನೆ ಹೊರಡಿಸ್ಬೇಕು. ಮತ್ತು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಏನು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕಂತೇಳಿ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಇವತ್ತು ನಾಯಕ ತಳವಾರ ಹೆಸರಿನಲ್ಲಿ 2.5 ಲಕ್ಷ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ನಿಜವಾದ SC ST ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸಿ ಜಿಲ್ಲಾ ಅಧಿಕಾರಿಗಳು ಕೂಡಲೇ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಿ ತಾವು ಸಂವಿಧಾನ ರಕ್ಷಣೆ ಮಾಡಬೇಕು. ಇಲ್ಲಾಂದರೆ ಇವತ್ತು ಮಾಡ್ತಕ್ಕಂಥ ಹೋರಾಟ ಶಾಂತಿಯುತವಾಗಿದೆ. ಬರ್ತಕ್ಕಂಥ ದಿನದಲ್ಲಿ ಈ ಒಂದು ಹೋರಾಟ ಕ್ರಾಂತಿಕಾರಿ ಆಗಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ರೂಪುಗೊಳ್ಳುತ್ತದೆ ಹೋರಾಟ ಅಂತೇಳಿ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರೆ ಅಂಗವಾಗಿ ಶರಣಬಸವೇಶ್ವರ ತರುಣ ಸಂಘದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಸೇವೆ ಮಾಡಲಾಯಿತು. ಕಲಬುರಗಿ ನಗರದ ಆನಂದ್ ಹೋಟೆಲ್ ಬಳಿ ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷದಂತೆ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಬಾರಿ 15ನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಶಿವಕಾಂತ ಮಹಾಜನ್ ಚಾಲನೆ ನೀಡಿದರು. ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಸೇವಾ ಕಾರ್ಯ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಪ್ಪ ಗೋದಿ, ಸಂದೇಶ್ ಕಮಕ್ನೂರ್, ಸಿದ್ದು ಉದ್ನೂರ್, ಹರೀಶ್ ಪಾಂಡೆ, ಹಣಮಂತ್, ಜಗನ್ನಾಥ್ ರೆಡ್ಡಿ, ರಾಕೇಶ್ ಇಟಗಿ, ಶಿವ್ ಮಂಟಗಿ, ಲಕ್ಷ್ಮೀಕಾಂತ್ ಜೋಳದ್, ರಾಕೇಶ್ ಕಾಜಿ, ಶಿವ್ ಭಜಂತ್ರಿ, ಶರಣ್ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿದರು. ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು, ಪಾವನ ಕಲ್ಯಾಣ ಶರಣರ ಬೀಡು, ಶರಣರ ಬೀಡು. ನೋಡಿದೆಯಾ ಕಲ್ಯಾಣ ನಾಡಿನ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ
ಇಂದಿನ ಶುಭ ದಿನದಂದು ಈ ಪ್ರಾಂಗಣದಲ್ಲಿ ಶರಣರ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಬಂದಿದ್ದೇವೆ. ಈ ಕಲ್ಯಾಣ ನಾಡಿಗೆ, ಇಡೀ ಕರ್ನಾಟಕಕ್ಕೆ ದಾಸೋಹ ಮತ್ತು ಕಾಯಕದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರರು 204 ವರ್ಷಗಳ ಹಿಂದೆ ಲಿಂಗೈಕ್ಯರಾದರೂ ಕೂಡ ಅವರ ತತ್ವಾದರ್ಶಗಳು ಈ ಮಣ್ಣಿನಲ್ಲಿ, ಈ ಜಲದಲ್ಲಿ ಬಂದು ಇಂದು ಈ ಗುಲ್ಬರ್ಗಾ ಮಹಾನಗರದಲ್ಲಿ ಎಲ್ಲಿ ನೋಡಿದರಲ್ಲಿಯೂ ಕೂಡ ದಾಸೋಹ ದಾಸೋಹ ದಾಸೋಹ. ಆ ಅನ್ನ ಸಂತರ್ಪಣೆಯನ್ನು ಇವತ್ತಿನ ದಿನ ಈ ಜನಸಾಗರವೆಲ್ಲ ಮಾಡ್ತಾ ಇದೆ ಅಂದರೆ ಅದಕ್ಕೆಲ್ಲ ಪ್ರೇರಣೆ ಶಕ್ತಿ ಯಾರು ಅಂದರೆ ಮಹಾದಾಸೋಹಿ ಶರಣಬಸವೇಶ್ವರರು. ಅಂತಹ ಮಹಾದಾಸೋಹಿ ಶರಣಬಸವೇಶ್ವರರ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಮಾತೋಶ್ರೀ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಒಂದು ಘನ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇದೆ. ನಿತ್ಯ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ದಾಸೋಹ ಮಹಾಮನೆಯಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೂ ಕೂಡ ಶರಣಬಸವೇಶ್ವರರ ಆಶೀರ್ವಾದ, ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೈಯ ಮುಗಿದ ಶಿರವಾಗಿದೆ ಶಿವನೇ ತಾನಾದ ಅಣ್ಣ ಬಸವ. ಒಡವೆಯ ಕದಿಯಲು ಕಳ್ಳನು ಬರಲು, ಸತಿಯ ಒಡವೆಯ ಕಳ್ಳಗೆ ನೀಡಲು, ಅಣ್ಣನ ಕರುಣೆಯ ಕಣ್ಣಾರ ಕಂಡು ತಣ್ಣಗಾದನವ ಶರಣಾದನಂದು. ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು. ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರ ಮಹಾದಾಸೋಹಿ ರಥೋತ್ಸವ 204ನೇ ರಥೋತ್ಸವ ಅಂಗವಾಗಿ ಈ ಅನ್ನದಾಸೋಹ ನಮ್ಮ ಗೆಳೆಯರ ಬಳಗದಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಪ್ರಸಾದ ಸೇವನೆ ಮಾಡಿ ಜಾತ್ರೆ ಮಹೋತ್ಸವ ಅಂಗವಾಗಿ ಎಲ್ಲ ಶಾಂತ ರೀತಿಯಿಂದ ನಡೆಸ್ಕೊಡ್ಬೇಕು. ಯಾವುದೂ ಗದ್ದಲಿಲ್ಲ, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ರಥೋತ್ಸವದ ಪೀಠಾಧಿಪತಿಗಳಾದ ದೊಡ್ಡಪ್ಪ ಅಪ್ಪಾಜಿಯವರು ಆಶೀರ್ವಾದ ವಚನ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಮುಟ್ಟಬೇಕಂತೇಳಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ನಮ್ಮ ಎಲ್ಲರ ನೆಚ್ಚಿನ ಸಿದ್ದು ಗೋಧಿಯವರು ಗೆಳೆಯರ ಬಳಗ ವತಿಯಿಂದ ಈ 15 ವರ್ಷ ಆಯಿತು ಇವತ್ತೇನು ಮಾಡ್ತಾಯಿದ್ದೀವಿ. 15ನೇ ವರ್ಷದ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಗೆಳೆಯರ ಬಳಗ ಒಂದು ಶಕ್ತಿ ಮೇರೆಗೆ ನಾವೆಲ್ಲ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ನಮ್ಮ ಇನ್ನೊಬ್ಬರು ಗೆಳೆಯ ಒಂದು ದೀಪಕ್ ತಿವಾರಿ ಅವರು ಇವತ್ತು ನಮ್ಗೆ ಅಗಲಿ ಹೋಗಿದ್ದಾರೆ. ಅವ್ರ ನೆನಪಲ್ಲೇನೂ ಮಾಡ್ತಾಯಿದ್ದೀವಿ ನಾವು. ಮತ್ತು ಇದು ಇವತ್ತಿನ ದಿವಸ ಹೇಳಬೇಕಾದ್ರೆ ಇದು ಜಾತ್ರೆ ಅಂದ್ರೆ ನಮಗೆಲ್ಲ ಒಂದು ಹಬ್ಬ ಇದ್ದಂಗೆ. ಶರಣಬಸವೇಶ್ವರ ಜಾತಿ ಅಂದ್ರೆ ಇದು ಯಾವುದೂ ಜಾತಿ ಇಲ್ಲ, ಭೇದ ಇಲ್ಲ, ಏನೂ ಇಲ್ಲ. ಇವತ್ತಿನ ದಿವಸ ಏನು ಸಿದ್ದು ಗೋಧಿಯವ್ರು ಏನು ಮಾಡ್ತಾ ಇದ್ದಾರಲ್ಲ, ಎಲ್ಲ ಜಾತಿ ಜನಗಳು ಏನು ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಕೆಲಸ. ಮತ್ತು ದೇವರವ್ರ ಆಯುಷ್ಯ ಆರೋಗ್ಯ ಹೆಚ್ಚಿನ ರೀತಿ ಇರ್ಕೊಂಡು ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಂಡು ಎಲ್ಲ ನಮ್ಮ ಗೆಳೆಯರ ಬಳಗ ಎಲ್ಲ ಇವತ್ತಿನ ದಿವಸ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಮ್ಮ ಆರಾಧ್ಯ ದೈವ, ನಮ್ಮ ಕಲಬುರಗಿ ನಗರದ ಗ್ರಾಮ ದೇವತೆ ಕಲಬುರಗಿ ಶ್ರೀ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಮ್ಮ ಗೆಳೆಯರ ಬಳಗ ಹಾಗೂ ಈ ಕಲಬುರಗಿ ನಗರದ ಆನಂದ್ ಹೋಟೆಲ್ ಹತ್ತಿರ ಶ್ರೀ ಶರಣಬಸವೇಶ್ವರ ತರುಣ ಸಂಘ ಅಂತೂ 15 ವರ್ಷ ಹಿಂದೆ ಪ್ರತಿಷ್ಠಾಪನೆ ಮಾಡಿವಿ. ಆ ಸಂಘ ವತಿಯಿಂದ ನಾವು ಪ್ರತಿ ವರ್ಷದಂತೆ ನಾವು ಎಲ್ಲ ಪ್ರಸಾದ ಕಾರ್ಯಕ್ರಮ ಇಟ್ಕೊತ ಬಂದಿದ್ದೇವೆ. ಯಾಕಂದರೆ ಈಗ ನಮ್ಮ ಶರಣಬಸವೇಶ್ವರದ ಜಾತ್ರೆ ಯಾವಾಗಿರ್ತದೆ ಅಂದರೆ ಮಾರ್ಚ್ನಲ್ಲಿ ಇರ್ತದೆ. ಮಾರ್ಚ್ದಲ್ಲಿ ಬಿಸಿಲು ಇರ್ತದೆ. ಆ ಬಿಸಿಲಲ್ಲಿ ಭಾಳಷ್ಟು ನೆರೆಹೊರೆ, ಈಗ ನಮ್ಮ ಗೆಳೆಯರು ಬಂದಿದ್ದಾರೆ, ನೆರೆ ಹೈದರಾಬಾದ್ನಿಂದ ತೆಲಂಗಾಣನಿಂದ ನಮಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ತಾನೇ ಹೇಳಿದ್ರು ಅವರು, ನಾವು ಯಾವ ಥರ ಮಾಡಿದ್ದೀವಿ ಏನಿಲ್ಲ ಅಂತ ಹೇಳಿ. ನಮಗೆ ಈ ಥರ ಪ್ರತಿ ವರ್ಷ ಎಲ್ಲರೂ ಕೂಡ ಬಂದು ಪ್ರೋತ್ಸಾಹ ಮಾಡ್ಕೊತ ಇದೇ ಥರ ಪ್ರಸಾದ ಮಾಡಬೇಕಂತೇಳಿ ಕಲಬುರಗಿ ಜನತೆ ಆಶೀರ್ವಾದ ನಮ್ಮ ಮೇಲಿದೆ. ಅದಕ್ಕೆ ಪ್ರತಿ ವರ್ಷದ 15 ವರ್ಷದಿಂದ ಈ ಪ್ರಸಾದ ಸೇವೆಯನ್ನು ಮಾಡ್ತಾ ಬಂದೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರಸಾದ ಸೇವೆ ಮಾಡಬೇಕು, ನಮ್ಮನ್ನು ಹಾರೈಸಬೇಕು, ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಶರಣ ನಮ್ಮಲ್ಲಿ ಕೇಳ್ಕೊತ ನನ್ನ ಮಾತು ಮುಗಿಸ್ತೇನೆ. आज 204वां साल हमारे शरण बसवेश्वर स्वामी का रथोत्सव प्रोग्राम है, जिसके आयोजन में हमारे सिद्धू गोदी जी ने आनंद होटल सर्कल के पास सिद्धू गोदी जी ने बहुत ही भव्य रूप में कार्य किया है और अन्न प्रसाद का पूरा भोजन वगैरह अरेंजमेंट किया है, जिसके पानी की व्यवस्था है, फ्रूट्स की व्यवस्था है, बियर मतलब प्रसाद की व्यवस्था है। सिद्धू गोदी जी और उनकी टीम को मेरे ओर से बहुत बहुत शुभकामनाएं और धन्यवाद, क्योंकि आने जाने वाले भक्त लोग जो भी यहाँ पे आ रहे हैं, पिछले 14 साल, ये 15वां साल इनका प्रोग्राम क्या प्रसाद का प्रोग्राम चल रहा है। जितने भी भक्तजन यहाँ आते हैं प्रभु का आशीर्वाद लेने के लिए, भगवान श्री शरण बसवेश्वर स्वामी जी का आशीर्वाद लेने के लिए,
उन सभी को यह प्रसाद का लाभ उठाने का शुभ अवसर प्राप्त होता है। सिद्धू गोदी जी और उनके टीम ने जो कार्य किया है इसके लिए मैं उनको बहुत बहुत अभिनंदन और धन्यवाद प्रदान करता हूँ। धन्यवाद। ಮಾರ್ಚ್ 10ರಂದು ಫರ್ತಾಬಾದ್ ಗ್ರಾಮದಲ್ಲಿ ವಲಯ ಮಟ್ಟದ ವಿರಾಟ ಹಿಂದೂ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಮಧ್ಯಾಹ್ನ 3:30 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳೊಂದಿಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದ್ದು ಗ್ರಾಮದಲ್ಲಿ ಉತ್ಸವಮಯ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಹಿಂದೂ ಸಮಾಜದ ಏಕತೆ ಹಾಗೂ ಸಂಸ್ಕೃತಿಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಆಯೋಜಿಸಲಾಗುತ್ತಿದೆ ಎಂದು ಆಯೋಜಕರು ಮಾಹಿತಿ ನೀಡಿದರು. ಮಂಗಳವಾರ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿ ಅಗಸಿ ಹಿಡಿದು ಪರದೇವರು ಮಲ್ಲಿಕಾರ್ಜುನ ದೇವಸ್ಥಾನ ಹತ್ರ ಒಂದು ಶೋಭಾಯಾತ್ರೆ ಮಾಡಕತ್ತೀವಿ ರೀ. ಅದೇ ರೀತಿ ಸಂಜೆ 5:30ಕ್ಕೆ ಒಂದು ವೇದಿಕಾ ಕಾರ್ಯಕ್ರಮ ಅದ ರೀ. ಆ ವೇದಿಕೆ ಕಾರ್ಯಕ್ರಮಕ್ಕೆ ಹರಿಕಾ ಮಂಜುನಾಥ್ ಮತ್ತು ನಮ್ಮ ಫರ್ತಾಬಾದ್ ಗ್ರಾಮದ ವಿವಿಧ ಮಠಾಧೀಶರು ಎಲ್ಲರೂ ಸೇರಿ ಒಂದು ವಿರಾಟ್ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಲಿಕ್ಕಿದ್ದೀವಿ. ಕಾರಣ ಅಂತಂದ್ರೆ ನಮ್ಮ ಭಾಗದ ಪ್ರತಿಯೊಂದು ಹಂತದಲ್ಲಿ ಜಾತಿಯಿಂದ ನಾವು ಅವ್ರ ಜಾತಿ ಈ ಜಾತಿ ಅಂಥೇಳಿ ಅನ್ನದೇ ನಾವೆಲ್ಲರೂ ಕೂಡ ಒಂದು ಎನ್ನುವ ನಿಟ್ಟಿನಾಗ ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರ ಎಲ್ಲವನ್ನು ಒಳಗೊಂಡು ಹೆಣ್ಮಕ್ಕಳಾಗಲಿ ಎಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಗೆ ಬರಬೇಕು ಅನ್ಕೊಂಡ್ಬಿಟ್ಟು ಈ ಪತ್ರಿಕಾ ಮಾಧ್ಯಮದಿಂದ ನಾವು ತಿಳಿಸ್ತಾ ಇದ್ದೀವಿ. ಶೋಭಾಯಾತ್ರೆಯ ಉದ್ದೇಶ ಅಂತಂದ್ರೆ ಪ್ರತಿಯೊಂದು ಸಮಾಜದ ಒಗ್ಗಟ್ಟು, ಯಾಕಂದರೆ ಜಾತಿಯಲ್ಲಿ ಹಂಚಿ ಹೋಗಿದ್ದೀವಿ. ಹಾಗಾಗಿ ಜಾತಿಯಲ್ಲಿ ಮನೆಯಲ್ಲಿರಲಿ, ನಾವು ಹೊರಗಡೆ ಬಂದಾಗ ನಾವು ಎಲ್ಲರೂ ಕೂಡ ಒಂದು ಎನ್ನೋ ನಿಟ್ಟಿನಾಗ ಒಂದು ಸಂದೇಶ ಕೊಡಬೇಕಾಗ್ಯದ. ಅದೇ ರೀತಿ ನಮ್ಮ ಯುವಕರು ಕೂಡ ಜಾಗೃತಿ ವಹಿಸಬೇಕಾಗ್ಯದ, ಯುವಕರು ಕೂಡ ಜಾಗೃತಿ ಮಾಡಬೇಕಾಗ್ಯದ. ಆ ನಿಟ್ಟಿನಾಗ ಸಮಾವೇಶ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅನುಸೂಯ ಸುಲೇಕರ್ ತಿಳಿಸಿದ್ದಾರೆ. ಭಾರತದ ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಮಹಿಳಾ ಒಕ್ಕೂಟ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 12/4/2026
13/4/2026 ಕಲಬುರಗಿ ಕ್ವೀನ್ ಮಹಿಳೆಯರ ಫ್ಯಾಷನ್ ಶೋ ಹಾಗೂ ಹೆಣ್ಣು ಮಕ್ಕಳ ವಿವಿಧ ಕ್ರೀಡಾ ಪಂದ್ಯಾವಳಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ನಡೆಯಲಿದ್ದು, ಜಿಲ್ಲೆಯ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಪ್ರತಿಭೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇಚ್ಛಿಸುವ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ತಮ್ಮ ಹೆಸರುಗಳನ್ನು 5/4/2026 ಒಳಗಾಗಿ ನೋಂದಾಯಿಸಿಕೊಳ್ಳಬೇಕೆಂದು ಆಯೋಜಕರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಾಯಾ ಸೂದೂರ್, ಶಿಲ್ಪಾ ನಾಗೋರೆ, ಪಂಚಮಶೀಲಾ ಮಾಲೆ, ಶ್ವೇತಾ ಗಾಜ್ರೆ, ಭಾರತಿ ಬಬ್ಲಾರ್, ನಿಂಗಮ್ಮ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಮಹಿಳಾ ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕಾಲೇಜು ಹಾಗೂ ಸ್ಕೂಲಲ್ಲಿ ಸ್ಕೂಲ್ ಮಕ್ಕಳಿಗೆ ಎಸೆ ಕಾಂಪಿಟೇಷನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರ ಮೂಲ ಒಂದು ಜೀವನ ಚರಿತ್ರೆ ಎಸೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಗೆ ಸಾರಿ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ 13ನೇ ತಾರೀಕು, ಏಪ್ರಿಲ್ 13ನೇ ತಾರೀಕು. ಇನ್ನು 12ನೇ ತಾರೀಕು ರಂಗೋಲಿ ಕಾಂಪಿಟೇಷನ್ ಹಾಗೂ ಸ್ಕೂಲ್ ಮಕ್ಕಳ ಒಂದು ಎಸೆ ಕಾಂಪಿಟೇಷನ್. ಎಲ್ಲ ಮಹಿಳಾ ಒಕ್ಕೂಟದಿಂದ ನಾವು ಈ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಚರಿಸಬೇಕಂತ ಒಂದು 2 ವರ್ಷದಿಂದ ನೇಮಕ ಮಾಡಿದ್ವಿ. ಬಟ್ ಆಗಿರಲಿಲ್ಲ. ಈ ವರ್ಷ ಬರೀ ಮಹಿಳೆಯರು ಒಳಗೆ ಸೀಮಿತರಂತ ಹೇಳ್ತಾ ಇರೋ ಸಮಾಜದಲ್ಲಿ ಮಹಿಳೆಯರು ನಾವು ಯಾಕೆ ಮಾಡಲ್ಲ, ನಮಗೆ ಸ್ವತಂತ್ರವಾಗಿ ಹೋರಾಡಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಇಷ್ಟೊಂದು ಎಲ್ಲ ಮಾಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮಹಿಳೆಯರೇ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಇವತ್ತಿನ ದಿನ ಪತ್ರಿಕಾ ಮಾಧ್ಯಮದವರ ಮುಂದೆ ಪತ್ರಿಕಾಗೋಷ್ಠಿ ಮಾಡಲಿ ಅಂತ ಬಂದಿದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support.
Admissions are now open for the academic year 2026.